ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ತುಂಬ ಜನ ನನ್ನ ಬರ್ತ್ಡೇ ವಿಶಸ್ನ ಸೆಂಡ್ ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೆ ತುಂಬ ಜನ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡ್ಕೊತಾ ಇದ್ದೀರಾ. ಪ್ರತಿಯೊಬ್ಬರು ಕೂಡ ಹೋಗಿ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇನ್ನೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೆಯೇ ತುಂಬ ಜನ ಕಮೆಂಟ್ ಮಾಡಿದ್ರಿ, ಸೊ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ತೀನಿ. ಈಗ ಇನ್ನೊಂದು ವಿಚಾರವನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಖಾತೆಗೆ ಜಮಾ ಆಗಿದೆ. ಸೊ ತುಂಬ ಜನ ಯಾರೆಲ್ಲ ನೆಗೆಟಿವ್ ಕಮೆಂಟ್ ಮಾಡಿದ್ರಿ, ತುಂಬ ಜನ ಅಂತ ಯಾರೂ ಇಲ್ಲ, ಒಂದು 4 ಜನ ಕಮೆಂಟ್ ಮಾಡಿರೋದು. ಸೊ ಈ 4 ಜನ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಕಣ್ಬಿಟ್ಟು ನೋಡಿದ್ರಿ ಅಂದ್ಕೊತೀನಿ, ಅಥವಾ ನೋಡಿಲ್ಲ ಅಂದರೆ ಕಣ್ಬಿಟ್ಟು ಹೋಗಿ ನೋಡಿ. ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಖಾತೆಗೆ ಜಮಾ ಆಗಿದೆ. ದಯವಿಟ್ಟು ನಿಮ್ಮ ಖಾತೆಗಳನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೀನಿ. ಸೊ ಯಾರೆಲ್ಲ ಈ ಮೆಸೇಜ್ ಮಾಡಿದ್ರೋ ಅವ್ರಿಗೆ ಮಾತ್ರ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ನನ್ನ ಪ್ರೀತಿಯಿಂದ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಖಾತೆಗೆ ಜಮಾ ಆಗಿದೆ. ತುಂಬ ಜನ ಇದ್ರ ಬಗ್ಗೆ ಫೇಕ್ ಸುದ್ದಿ ಈ ಥರ ಎಲ್ಲ ಕಮೆಂಟ್ ಮಾಡೋರಿಗೆ ಇದೊಂದು ಉತ್ತರ ಸಿಕ್ಕಿದೆ ಅಂತಲೇ ಅರ್ಥ ಆಗ್ಬೋದು. ಇನ್ನೊಂದು ಒಬ್ರು ಕಮೆಂಟ್ ಮಾಡಿದ್ರು, ಸೊ ಅವ್ರ ಹೆಸರು ಏನೋ ಎಲ್ಲಪ್ಪನೋ ಏನೋ ಸಮಥಿಂಗ್ ಬರುತ್ತೆ. ಸರ್ಕಾರ ಏನೋ ಕಾಂಗ್ರೆಸ್ ಸರ್ಕಾರ, ತಿರ್ಬೋಕಿ ಸರ್ಕಾರ, ಏನೇನೋ ಸಮಥಿಂಗ್ ಕಮೆಂಟ್ ಮಾಡಿದ್ರು. ಇಲ್ಲಿ ನಾವು ಯಾವುದೇ ಒಂದು ಸರ್ಕಾರಕ್ಕೆ ಸಪೋರ್ಟ್ ಮಾಡೋಕ್ಕೆ ನಾನು ಬಂದಿಲ್ಲ. ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, ಅಥವಾ ಬೇರೆ ಸರ್ಕಾರ ಬಂದ್ರೂ ಕೂಡ ಸರ್ಕಾರ ಏನು ಕೆಲಸ ಮಾಡಬೇಕು ಅಂತಿರುತ್ತೋ ಅದೇ ಕೆಲಸ ಮಾಡುತ್ತೆ. ಸೊ ಇಲ್ಲಿ ಎಕ್ಸ್ಪೆಷಲಿ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಮಾಡುವಂಥದ್ದು ಅಥವಾ ಇನ್ನೊಂದು ಮಾಡುವಂಥದ್ದು ಏನೂ ಇಲ್ಲ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸೊ ನಮಗೂ ಏನು ವಿಚಾರ ಗೊತ್ತಿರಲ್ಲ. ನೀವೇನು ಓಟ್ ಹಾಕ್ತಿರೋ ಅಷ್ಟೇ ನಾವು ಕೂಡ ಓಟ್ ಹಾಕುವಂಥದ್ದು. ಓಟ್ ಹಾಕುವಂಥದ್ದು ಅಂದ ತಕ್ಷಣ ಸೊ ನೀವು ಇವರಿಗೆ ಓಟ್ ಹಾಕಿದ್ದೀರಾ ಅಂತ ಅಲ್ಲ. ನಾವು ನಮಗೆ ಯಾರು ನಮ್ಮ ಕ್ಷೇತ್ರದಲ್ಲಿ ನಿಂತಿರ್ತಾರೋ ಅವರು ಏನು ಒಳ್ಳೆ ಕೆಲಸಗಳನ್ನು ಮಾಡಿರ್ತಾರೋ ಅದನ್ನು ನೋಡಿಕೊಂಡು ಓಟ್ ಹಾಕ್ತೀವಿ. ಕೆಲವರು ಪಕ್ಷವನ್ನು ನೋಡ್ಕೊಂಡು ಓಟ್ ಹಾಕ್ತಾರೆ, ಕೆಲವರು ಮಾಡಿರುವಂಥ ಕೆಲಸಗಳನ್ನು ನೋಡ್ಕೊಂಡು ಓಟ್ ಹಾಕ್ತಾರೆ. ಸೊ ಇದನ್ನೆಲ್ಲದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ನಾವು ಇಲ್ಲಿ ಯಾರ ಪರವನ್ನು ಕೂಡ ವಹಿಸ್ಕೊಂಡು ಮಾತಾಡೋಕ್ಕಾಗಲ್ಲ, ಯಾರ ವಿರೋಧವನ್ನು ಕೂಡ ವಹಿಸ್ಕೊಂಡು ಮಾತಾಡೋಕ್ಕಾಗಲ್ಲ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ 2,000 ರೂಪಾಯಿ ಹಣವನ್ನು ಅವ್ರು ಪಡ್ಕೊತಾ ಇರ್ತಾರೆ. ಆದರೂ ಕೂಡ ಈ ಬಿಲ್ಡಪ್ ಮಾತುಗಳಿಗೇನು ಕಮ್ಮಿ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಈ ಬಿಲ್ಡಪ್ ಕೊಡೋರು ಏನಂತ ಅಂದರೆ ಉಪಯೋಗವನ್ನು ಪಡ್ಕೊತಾ ಇರ್ತಾರೆ. ಸೊ ಒಂದಿಷ್ಟು ಬ್ಯಾಡ್ ಕಮೆಂಟ್ಗಳನ್ನು ಹಾಕ್ತಾ ಇರ್ತಾರೆ. ಅಂಥವ್ರಿಗೆ ನಾವೇನು ಹೇಳ್ತೀವಿ, ಸಹಾಯವನ್ನು ಕೂಡ ಪಡ್ಕೊಳೋದು, ಈ ಒಣ ಜಂಬವನ್ನು ಕೂಡ ಮಾಡೋದು, ಅಂದರೆ ಬಿಲ್ಡಪ್ ತಿರ್ಬೋಕಿ ಶೌಕಿಗಳನ್ನು ಕೊಡುವಂಥದ್ದು. ಅಂಥವ್ರಿಗೆ ನಾವು ಯಾರು ಕೂಡ ಏನು ಉತ್ತರವನ್ನು ಕೊಡೋಕ್ಕಾಗಲ್ಲ. ಸೊ ಇಲ್ಲಿ ಯಾರು ಪರವನ್ನು ಮಾತಾಡಲ್ಲ. ಇಲ್ಲಿ ಹಣ ಕೊಡಲಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಸೊ ನಿಮಗೆ 2,000 ರೂಪಾಯಿ ಅನ್ನೋದು ಎಷ್ಟೋ ಜನಕ್ಕೆ ಉಪಯೋಗ ಇಲ್ಲ, ಅದು ನಾನು ಹೇಳೋಕ್ಕೂ ಇಷ್ಟಪಡ್ತೀನಿ. ಎಷ್ಟೋ ಜನಕ್ಕೆ 2,000 ರೂಪಾಯಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರಿಗೆ ಮೆಡಿಷನ್ ಖರ್ಚಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ 2,000 ರೂಪಾಯಿ ಉಪಯೋಗ ಆಗಿದೆ. ನನ್ನ ವಿಡಿಯೋನ ನೋಡ್ತಾ ಇರೋವ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ನಮ್ಗೆ 2,000 ರೂಪಾಯಿಯಿಂದ ಉಪಯೋಗ ಆಗಿದೆ ಅಂತ. ಅದನ್ನು ವಿನಃ ಬಿಟ್ಟು ಯಾರು ನಮಗೆ ಉಪಯೋಗ ಆಗಿಲ್ಲ ಅಂತ ಎಲ್ಲೂ ಕೂಡ ಕಮೆಂಟ್ ಮಾಡಿಲ್ಲ. ಸೊ ದಯವಿಟ್ಟು ಕಮೆಂಟ್ ಮಾಡಬೇಕಾದ್ರೆ ಏನು ಕಮೆಂಟ್ ಮಾಡ್ತೀರಾ ಅನ್ನೋದನ್ನು ತಲೆಯಲ್ಲಿ ಮೆದುಳಿಟ್ಕೊಂಡು ಕಮೆಂಟ್ ಮಾಡಿ. ಅದನ್ನು ಬಿಟ್ಕೊಂಡು ಇನ್ನೇನೋ ಇಟ್ಕೊಂಡು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನಿಲ್ಲಿ ಎಲ್ಲರಿಗೂ ಕೂಡ ಖಂಡಿತ ಹೇಳಲ್ಲ, ನನಗೆ ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ. ಈ 3-4 ಜನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಯಾರೆಲ್ಲ ಹೇಳ್ತಿದ್ರೆ ಕಣ್ಬಿಟ್ಟು ಕಣ್ಣು ಒಳ ಹೋಗಿ ನೋಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಅವಶ್ಯಕತೆ ಇದೆ. ಸೊ ನೀವು ಬಿಲ್ಡಪ್ ಕೊಟ್ಟ ತಕ್ಷಣನೋ ಅಥವಾ ಒಣ ಜಂಬ ಮಾಡಿ ಈ ಶೋಕಿಗಳನ್ನು ಮಾಡಿಕೊಂಡು ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಇಲ್ಲ, ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡಲ್ಲ. ಸೊ ಸರ್ಕಾರ ಏನು ಕೊಡಬೇಕು ಅಂದ್ಕೊಂಡಿದೆ ಅದನ್ನು 100% ಕೊಡುತ್ತೆ. ನೀನು ಬೇಡ ಅಂದ್ರೂ ಕೊಡುತ್ತೆ,
ಬೇಕು ಅಂದ್ರೂ ಕೊಡುತ್ತೆ. ಸೊ ನಾನು ಅಷ್ಟೇ, ಬೇಡ ಅಂದ್ರೂ ಕೊಡತ್ತೆ, ಬೇಕು ಅಂದ್ರೂ ಕೊಡುತ್ತೆ. ಸರ್ಕಾರದಿಂದ ಯಾರೆಲ್ಲ ಹಣವನ್ನು ಪಡ್ಕೊತಾ ಇದ್ದಾರೋ ಆ ಹಣವನ್ನು ಕಂಟಿನ್ಯೂಸ್ ಆಗಿ ಸರ್ಕಾರ ಏನು 5 ಗ್ಯಾರಂಟಿಗಳ ತನಕ ಕೊಡ್ತೀನಿ ಏನಿದೆ ಅದು ಕೊಟ್ಟೆ ಕೊಡುತ್ತೆ. ಸೊ ಇಲ್ಲಿ ಕೊಟ್ಟಿಲ್ಲ ಅಂದರೆ ಜನ ಬಿಡಲ್ಲ. ಯಾಕಂದರೆ ಸರ್ಕಾರ ಈ ಮಾತನ್ನು ಹೇಳೇನೆ ಸರ್ಕಾರದಿಂದ ಒಂದು ವೋಟನ್ನು ತುಂಬ ಜನ ಹಾಕಿರುವಂಥದ್ದು. ಸೊ ಉಪಯೋಗ ಇಲ್ವಾ ಗೃಹಲಕ್ಷ್ಮಿ ಯೋಜನೆ? ಬಿಟ್ಬಿಡಿ, ಬೇಡ ಅಂದರೆ ಬಿಟ್ಬಿಡಿ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸುಮ್ಮನೆ ನಿಮ್ಗೆ ಉಪಯೋಗ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ, ಸುಮ್ಮನೆ ನಮ್ಗೆ ಉಪಯೋಗ ಇಲ್ಲ ಈ ಥರ ಯಾಕೆ ಬಿಲ್ಡಪ್ ಮಾತುಗಳನ್ನ ಆಡ್ತೀರಾ? ಯಾಕೆ ಈ ಥರ ಇದನ್ನ ನೀವು ಮಾತುಗಳನ್ನ ಆಡ್ತೀರಾ ಅನ್ನೋದು ನನಗೆ 100% ಅರ್ಥ ಆಗ್ತಾ ಇಲ್ಲ. ಈ ಥರ ತಪ್ಪುಗಳನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಇದರಿಂದ ಉಪಯೋಗ ಇದೆ. ಸೊ ನಿಮ್ಗೆ ಅವಶ್ಯಕತೆ ಇಲ್ವಾ? ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಆರಾಮಾಗಿ ನೀವು ಕ್ಯಾನ್ಸಲ್ ಮಾಡಿಸ್ಕೋಬೋದು. ಯಾಕೆ ನೀವು ಕ್ಯಾನ್ಸಲ್ ಮಾಡಿಸ್ಕೊಳಲ್ಲ? ಕ್ಯಾನ್ಸಲ್ ಮಾಡಿಸ್ಕೊಂಡಿಲ್ಲ ಅಂದಮೇಲೆ ಮತ್ತೆ ಯಾಕೆ ಇದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಹಾಕ್ತೀರಾ? ನಿಮ್ಗೆ ಅವಶ್ಯಕತೆ ಇರೋದಕ್ಕೇನೆ, ಅವಶ್ಯಕತೆ ಇದ್ದಿದ್ದಕ್ಕೇನೆ ನಾನು ಗೃಹಲಕ್ಷ್ಮಿ ಯೋಜನೆ ವಿಡಿಯೋಗಳನ್ನ ಹಾಕ್ತೀನಿ, ಅದನ್ನು ನೀವು ನೋಡ್ತೀರಾ. ಇಲ್ಲಾಂದರೆ ನೀವು ನೋಡಲ್ಲ. ಸೊ ಈ ಕಮೆಂಟ್ ಮಾಡೋತ್ತಿಗೆ ಏನೋ ಒಂದು ಸಿಕ್ಬಿಟ್ಟಿದೆ, ಕಮೆಂಟ್ ಬಾಕ್ಸ್ ಫ್ರೀ ಇದೆ ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಕಮೆಂಟ್ ಮಾಡೋತ್ತಿಗೆ ಏನು ಕಮೆಂಟ್ ಮಾಡ್ತೀನಿ ಅನ್ನೋದನ್ನು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಕಮೆಂಟ್ ಮಾಡಿ. ಸೊ ಈಗ ನೀವು ಸರ್ಕಾರಕ್ಕೆ ಬೈದ ತಕ್ಷಣ ನನಗೂ ಏನೂ ಆಗಲ್ಲ, ಅವರಿಗೂ ಏನೂ ಆಗಲ್ಲ. ಯಾಕಂದರೆ 1000 ಜನ, ಕೋಟಿ ಜನ ಸರ್ಕಾರಕ್ಕೆ ಬೈತಾ ಇರ್ತಾರೆ. ಸೊ ಅದು ಅವರು ಈಗ ಸರ್ಕಾರದವರು ನಮ್ಮ ಮಾತುಗಳಂತೂ 100% ಕೇಳಲ್ಲ. ಅವ್ರು ಏನು ಮಾಡಬೇಕು ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ. ನನ್ನ ಪ್ರೀತಿಯ ಯಾರೆಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ಇದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಖುಷಿಯಾದ ವಿಚಾರ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ. ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡಿ. ಈ ಜಿಲ್ಲೆಗಳಿಗೆ ಬಂದಿದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಬ್ಬರಿಗೂ ಕೂಡ ಬರ್ತಾ ಇದೆ. ಬಂದಿಲ್ಲ ಅಂದರೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. 1 or 2 ಡೇಸಲ್ಲಿ ಹಣ ಜಮಾ ಆಗತ್ತೆ ಅಂತ ಹೇಳ್ತೀನಿ. ಇದಿಷ್ಟು ಬಹಳ ಮುಖ್ಯವಾದ ಅಪ್ಡೇಟು. ಸೊ ನನ್ನ ವಿಡಿಯೋನ, ನಾನು ಈ ವಿಡಿಯೋನ ಜೋರು ಮಾಡಿದೆ ಅಂದ ತಕ್ಷಣ ಯಾರು ನೆಗೆಟಿವ್ ಕಮೆಂಟು ಬೇಡ ಅದು ಇದು ಹೇಳೋರಿಗೆ ಮಾತ್ರನೇ ಹೇಳಿರೋಂಥದ್ದು. ನನ್ನ ಪ್ರೀತಿ ಪಾತ್ರರಾಗಿರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳಿಲ್ಲ. ಸೊ ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ಅರ್ಥ ಆಗಿದ್ರೆ ದಯವಿಟ್ಟು ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.